ನಮಸ್ಕಾರ ವೀಕ್ಷಕರೇ, ವಿಮರ್ಶೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಾಲಾಜಿ ವಸಿಷ್ಠ. ವೀಕ್ಷಕರೇ, 2024 ಹೋದ ವರ್ಷ ಕರ್ನಾಟಕದ ರಾಜ್ಯದಾದ್ಯಂತ ಮಳೆ ಪ್ರಮಾಣ ಕಮ್ಮಿ ಆದ್ದರಿಂದ, ಕೆಲವು ಡ್ಯಾಮ್ಗಳಲ್ಲಿ ನೀರುಗಳ ಪ್ರಮಾಣ ಕಮ್ಮಿ ಆದ್ದರಿಂದ ವ್ಯವಸಾಯ ಚಟುವಟಿಕೆಗಳು ಸಾಕಷ್ಟು ನಿಂತು ಹೋಗಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯವನ್ನು ಬರಪೀಡಿತ ರಾಜ್ಯ ಅಂತ ಘೋಷಿಸಲಾಗಿತ್ತು. 2024 ಹೋದ ವರ್ಷ ಎಲ್ಲ ನಿಮಗೆ ಗೊತ್ತಿರಬೇಕು. ಹೋದ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಇಡೀ ರಾಜ್ಯ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಆಗಿದ್ದೇ ನಾವು ಸಾಕಷ್ಟು ನಡುಗಿ ಹೋಗಿದ್ವಿ. ಆದರೆ ಇತಿಹಾಸದಲ್ಲಿ 486 ವರ್ಷದ ಹಿಂದೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆ ಸುತ್ತಮುತ್ತಲು ಒಂದು ಭಯಂಕರವಾದಂತಹ ಒಂದು ಬರ ಬಂದಿತ್ತು ರೀ. ಎಂಥ ಬರ ಬಂದಿತ್ತು ಅಂತಂದರೆ ಅವಾಗ 6307 ಜನ ಸತ್ತೋಗಿದ್ರು ಆ ಊರಲ್ಲಿ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯೇನ್ರಿ? ತಿಳಿಸ್ಕೊಡ್ತೀನಿ ಬನ್ನಿ. ಇದು ಇತ್ತೀಚೆಗೆ ಒಂದು ಶಾಸನ ಉತ್ಖನನ ಆದಾಗ ಸಿಕ್ಕಂಥ ಮಾಹಿತಿ. ಶಾಸನ ಎಲ್ಲಿ ಸಿಕ್ತು ಅಂತಂದರೆ ಹಾವೇರಿ ಜಿಲ್ಲೆಯ ಗುತ್ತಲ ತಾಲೂಕಿನ ಚಂದ್ರಶೇಖರ ದೇವಸ್ಥಾನದ ಒಂದು ಪುರಾತನ ದೇವಸ್ಥಾನದ ಗುಡಿಯಲ್ಲಿ ಒಂದು ಶಾಸನ ಸಿಕ್ತು. ಆ ಶಾಸನದಲ್ಲಿ ಏನಿತ್ತು ಅಂತಂದರೆ ಒಬ್ಬ ಭೀಮಕಾಯದ ವ್ಯಕ್ತಿ, ಒಬ್ಬ ಒಳ್ಳೆ ಸದೃಢವಾದಂತಹ ಭೀಮಕಾಯ ಇರುವಂತಹ ಒಬ್ಬ ವ್ಯಕ್ತಿ ಬುಟ್ಟಿ ಮೇಲೆ ಒಂದೆರಡು ಹೆಣಗಳನ್ನು ಹೊತ್ತು ತೆಗೆದುಕೊಂಡು ಹೋಗ್ತಾ ಇರುವಂಥ ಒಂದು ಶಾಸನ. ಈ ಶಾಸನದ ಬಗ್ಗೆ ಸಾಕಷ್ಟು ಉತ್ಖನನಾದಾಗ ಡಾಕ್ಟರ್ ಶೇಜೇಶ್ವರ ಅನ್ನೋರು ಒಂದು ಈ ಆರ್ಕಿಯಾಲಜಿಕಲ್ ಪುರಾತತ್ವ ಇಲಾಖೆಯ ಒಬ್ಬರು ಮುಖ್ಯಸ್ಥರು ಇದರ ಬಗ್ಗೆ ಸಾಕಷ್ಟು ಉತ್ಖನನ ಮಾಡಿ ಇದರ ಇತಿಹಾಸವನ್ನು ಹೇಳ್ತಾರೆ. ಇದಕ್ಕೊಂದು ಸಂಗತಿ ಇದೆ. ಮರಳಯ್ಯ ಎಂಬುವ ಒಬ್ಬ ಭೀಮಕಾಯದ ವ್ಯಕ್ತಿ, ಆ ಶಾಸನದಲ್ಲಿರುವಂಥ ವ್ಯಕ್ತಿ, ಅವನ ಎಡಬಲಗಳಲ್ಲಿ ಶಾಸನಗಳಿದೆ. ಬಲಗಡೆ 20 ಸಾಲುಗಳು, ಎಡಗಡೆ 13 ಸಾಲುಗಳಲ್ಲಿ ಕನ್ನಡದಲ್ಲೇ ಶಾಸನ ಇದೆ ರೀ. ಆ ಶಾಸನ ಏನು ಹೇಳುತ್ತೆ ಗೊತ್ತೇನ್ರಿ? ಅಲ್ಲಿ ಡಾಕ್ಟರ್ ರವಿಕುಮಾರ್ ನವಲಗುಂದ ಹಾಗೂ ಡಾಕ್ಟರ್ ಚಾಮರಾಜ್ ಕಮ್ಮಾರ ಶಾಸನ ಪತ್ತೆಕಾರ್ಯದಲ್ಲಿದ್ದರು. ಅದೆಲ್ಲ ಉತ್ಖನನ ಆದ ಮೇಲೆ, ಶಾಸನದ ಬಗ್ಗೆ ಎಲ್ಲ ಪುರಾವೆಗಳು ಸಿಕ್ಕಿದ ಮೇಲೆ ಆ ಶಾಸನದಲ್ಲಿ ಒಂದು ಮಹತ್ವದ ಮಾಹಿತಿ ಸಿಗತ್ರಿ. ಏನು ಗೊತ್ತಾ? ಗುತ್ತಲ ಮೂಲ ಸಂಸ್ಥಾನಕ್ಕೆ ಅಧೀನವಾದಂತಹ ನನ್ನಿದೇವ ಅನ್ನುವ ಒಡೆಯನ ಮಗನೇ ಈ ಮರಳಯ್ಯ. ಈ ನನ್ನಿದೇವನ ಮಗ ಈ ಮರಳಯ್ಯ ಒಂದು ಸೀಮೆಯ ಒಡೆಯನಾದ ಒಬ್ಬ ಸಾಮಂತ ರಾಜ ಇರ್ತಾನೆ, ತಿಮ್ಮರಾಯ ಅಂತ, ತಿಮ್ಮರಾಯ ಸ್ವಾಮಿ ಅಂತ ಒಬ್ಬ ಸಾಮಂತ ರಾಜ ಇರ್ತಾನೆ. ಆ ರಾಜ್ಯದಲ್ಲಿ ಈ ನನ್ನಿದೇವನ ಒಡೆಯನ ಮಗ ಮರಳಯ್ಯ ಅಂತ ಇರ್ತಾನೆ. ಆ ತಿಮ್ಮರಾಯ ಸ್ವಾಮಿ, ಗುತ್ತಲದ ಸಣ್ಣ ಪ್ರಾಂತ್ಯದ ತಿಮ್ಮರಾಯ ಸ್ವಾಮಿಯ ಒಂದು ಆಳ್ವಿಕೆಯಲ್ಲಿ ಸೇರಿದಂಥ ಒಂದು ಊರಲ್ಲಿ ಸುತ್ತಮುತ್ತಲು ಭೀಕರ ಬರಗಾಲ ಬಂದಿರುತ್ತೆ. ಬರಗಾಲದಲ್ಲಿ ಆಹಾರ ನೀರು ಏನು ಸಿಗದೆ 6307 ಜನ ಸತ್ತೋಗಿರ್ತಾರೆ. ದನಕರುಗಳು ಸತ್ತೋಗಿರುತ್ತೆ. ಅದೆಷ್ಟು ಸಾಯ್ತೋ ದನಕರುಗಳು ಗೊತ್ತಿಲ್ಲ, ಆದರೆ ಮನುಷ್ಯರು ಸತ್ತಂಥ ಪ್ರಮಾಣಗಳನ್ನು ಕೊಡ್ತಾರೆ. 6307 ಜನ ಸತ್ತೋಗಿರ್ತಾರೆ ರೀ. ಆಗ ಆ ಒಂದು ಸಮಯದಲ್ಲಿ ಈ ಮರಳಯ್ಯ ಅನ್ನೋನು ಈ ತಿಮ್ಮಸ್ವಾಮಿ ರಾಯರಿಗೆ ಪುಣ್ಯವಾಗಲಿ ಅಂತ ಹೇಳಿ, ಅವ್ರಿಗೊಂದು ಕೀರ್ತಿ ಸಿಗಲಿ ಅಂತ ಹೇಳಿ, ಈ ಮರಳಯ್ಯ ಅನ್ನೋನು ಒಬ್ಬನೇ ಬುಟ್ಟಿಯಲ್ಲಿ, ಬುಟ್ಟಿಯಲ್ಲಿ ಒಂದೊಂದು ಬುಟ್ಟಿಯಲ್ಲಿ ಇಬ್ಬಿಬ್ರು ಹೆಣ ಹೊರುವಂಥ ಒಂದು ದೊಡ್ಡ ಬುಟ್ಟಿ, ಒಂದು ಬುಟ್ಟಿ 2 ಹೆಣ ಹೊರಬೋದು ಅಂತ ಬುಟ್ಟಿಯಲ್ಲಿ 2 ಹೆಣ ಹಾಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗಿ 6307 ಜನನ ಒಬ್ಬ ಮನುಷ್ಯ ಸಮಾಧಿ ಮಾಡ್ತಾನ್ರಿ. ತಗೊಂಡೋಗಿ ಅವ್ರಿಗೆಲ್ಲ ಸಂಸ್ಕಾರವನ್ನು ಮಾಡ್ತಾನೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 486 ವರ್ಷದ ಹಿಂದೆ ನಡೆದಂಥ ಒಂದು ಇತಿಹಾಸ ರೀ. ಕೇಳಿದ ಆಶ್ಚರ್ಯ ಆಗುತ್ತಲ್ವ ನಮಗೆ. ನಾವು ಹೋದ ವರ್ಷ ನಡೆದಂಥ ಒಂದೇ ಒಂದು ಬರದ ಒಂದು ಮಳೆ ಕಮ್ಮಿಯಾಗಿ ಬರ ಅಂತ ಘೋಷಣೆ ಆದಾಗಲೇ ನಮಗೆ ಭಾಳ ದಿಗ್ಭ್ರಾಂತ ಕೂತ್ಬಿಟ್ಟಿದ್ವಿ ನಾವು. ನೋಡಿ ಎಂಥ ಭೀಕರ ಬರಗಾಲ. 6307 ಜನ ಸತ್ತೋಗಿದ್ರಂತೆ, ಶವಗಳಾಗಿ ಬಿದ್ದಿದ್ರಂತೆ ಊರಲ್ಲಿ. ಅದನ್ನ ದಾಖಲಿಸಿದ್ದಾರೆ ಈ ಶಾಸನದಲ್ಲಿ, ಎಡಬದಿಯಲ್ಲಿ ದಾಖಲಿಸಿದ್ದಾರೆ, ಶಾಸನ ಎಡಬದಿಯಲ್ಲಿ. ಇನ್ನು ಈ ಶಾಸನದಲ್ಲಿ ಹೇಳೋ ಪ್ರಕಾರ ಶಾಲಿವಾನ ಶಕವರ್ಷ 1462 ಬರಬಂದ ವಿಕಾರಿ ಸಂವತ್ಸರದ ಭಾದ್ರ ಶುಕ್ಲ 5ನೇ ತಾರೀಕಿನಂದು ಅಂತ ಹೇಳ್ತಾರೆ. ಬಸವೇಶ್ವರ ಪಾದ ಹಿಡಿದು ಈ ಶಿಲ್ಪವನ್ನು ಪ್ರತಿಷ್ಠೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಅದರಲ್ಲಿ ಬರ್ಕೊಂಡಿದ್ದಾರೆ. ಅಂದರೆ ಶಾಲಿವಾನ ಶಕದ ಕ್ಯಾಲ್ಕುಲೇಷನ್ ಪ್ರಕಾರ ಇಲ್ಲಿ ದಾಖಲಾದ ಕಾಲವು ಕ್ರಿಸ್ತಶಕ 1539 ಆಗಸ್ಟ್ 18 ಸೋಮವಾರ ಅಂತ ದಾಖಲಾತಿ ನಮಗೆ ಸಿಗುತ್ತೆ. ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಚ್ಯುತರಾಯ ರಾಜರಾಗಿದ್ದರು.
ಆಳ್ವಿಕೆಯಲ್ಲಿ ಅಜ್ಬಾರ ಮಾಡ್ತಾ ಇದ್ರು. ಕ್ರಿಸ್ತಶಕ 1539ರಲ್ಲಿ ಗುತ್ತಲ ಸುತ್ತಮುತ್ತ ಕಾಣಿಸಿಕೊಂಡ ಭೀಕರ ಬರ ಇದು. ಆ ಬರಗಾಲಕ್ಕೆ ಸಿಲುಕಿ ಸಾವಿರಾರು ಜನ ಸತ್ತು ಹೋದ್ರು. ಸಾವಿರಾರು ಜನ ಅಂದ್ರೆ ಎಷ್ಟು? 6307 ಜನ ಸತ್ತು ಹೋದ್ರು. ಭೀಕರ ಬರಗಾಲಕ್ಕೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಅನಾಥ ಶವಗಳನ್ನ ಅಂತ್ಯ ಸಂಸ್ಕಾರವನ್ನು ಮರಳಯ್ಯ ಮಾಡ್ತಾನ್ರಿ. ಮರಳಯ್ಯ ಅನ್ನೋ ಭೀಮಕಾಯ್ದವನು ನೋಡ್ರಿ, ಅವನು ಎಂತ ಸಾಮರ್ಥ್ಯ. ಒಂದು ಸತ್ತು ಬಿದ್ದಂತ ಹೆಣ ಎಷ್ಟು ತೂಕ ಇರುತ್ತೆ, ಏನ್ ಭಾರ ಬಂದ್ಬಿಟ್ಟಿರ್ತ ಹೆಣ. ಅಂತ ಹೆಣವನ್ನ ಮರಳಯ್ಯನವರು ಎಷ್ಟು ದೊಡ್ಡ ತರವನ್ನ ತೋರಿಸಿ ತಮ್ಮ ಭೀಮಕಾಯ, ತಮ್ಮ ಸುದೃಢವಾದ ದೇಹದಿಂದ, ಬಲಿಷ್ಠವಾದ ದೇಹದಿಂದ, ಒಳ್ಳೆ ಸಾಮರ್ಥ್ಯ ಅವರಿಗೆ. ಏನು ಒಬ್ಬ ಮನುಷ್ಯ ಎರಡೆರಡು ದೇಹ ಹೊತ್ಕೊಂಡು ಹೋಗೋದು, ಮಣ್ಣು ಅಗಿಯೋದು, ಮಣ್ಣು ಮಾಡೋದು, ಮಣ್ಣು ಮುಚ್ಚೋದು, ಬರೋದು, ತಿರ್ಗಾ ಇನ್ನೊಂದು 2 ದೇಹ ತಗೊಂಡು ಹೋಗೋದು, ಅಗಿಯೋದು, ಮಣ್ಣಲ್ಲಿ ಮುಚ್ಚೋದು, ಎಲ್ಲ ಮುಚ್ಚಿ ತಿರ್ಗಾ ಇನ್ನೊಂದು ಬರೋದು, ಇನ್ನೊಂದು 2 ದೇಹ ತಗೊಂಡು ಹೋಗೋದು. ಎಷ್ಟು ಹಂಗೆ 6307 ಜನ, 6307 ಶವವನ್ನ, ಸತ್ತು ಬಿದ್ದ ಶವಗಳನ್ನ ಮರಳಯ್ಯ ಒಬ್ಬ ಮನುಷ್ಯ ತಗೊಂಡೋಗಿ ಅಂತ ಸಂಸ್ಕಾರವನ್ನ ಮಾಡಿ ದೊಡ್ಡತನವನ್ನ ತೋರಿಸ್ತಾನ್ರಿ. ಎಂತ ಸಾಮರ್ಥ್ಯ ಮರಳಯ್ಯನು. ಏನಾರು ಬಹುಶಃ ಗಿನ್ನಿಸ್ ರೆಕಾರ್ಡ್ ಏನಾರು ಇದ್ದಿದ್ರೆ ದಾಖಲೆ ಆಗೋಗ್ತಿತ್ತು. ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್ ಇದ್ದಿದ್ರೆ ನೋಡಿ ಎಂತ ಇತಿಹಾಸ ನಮ್ಮ ನಡೆದಿದೆ. ವಿಶ್ವದಲ್ಲೇ ಒಬ್ಬ ವ್ಯಕ್ತಿ 6307 ಶವಗಳನ್ನು ಹೊತ್ತೊಯ್ದು ಸಮಾಧಿ ಮಾಡಿದ್ದು ಆ ಘನಘೋರವಾದ ಬರಗಾಲದಲ್ಲಿ ಉಲ್ಲೇಖ ಇದೆ ರೀ. ಶಾಸನದ ಫೋಟೋ ನಿಮ್ಗೆ ಹಾಕ್ತೀನಿ, ಈ ವಿಡಿಯೋದಲ್ಲಿ ಹಾಕ್ತೀನಿ, ದಯಮಾಡಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಎಂಥ ಭೀಕರ ಬರಗಾಲ ಬಂದಿತ್ತು, ಅದರ ಇತಿಹಾಸ 486 ವರ್ಷದ ಹಿಂದೆ ಎಲ್ಲೂ ಇಲ್ಲ. ನಮ್ಮ ಹಾವೇರಿ ಜಿಲ್ಲೆ ಗುತ್ತಲ ತಾಲೂಕು ಸುತ್ತಮುತ್ತಲು ಬರೆದಂಥ ಬರಗಾಲ ಅಚ್ಯುತರಾಯರು, ವಿಜಯನಗರದ ಅಚ್ಯುತರಾಯರ ರಾಜ್ಯಭಾರದಲ್ಲಿ ನಡೆದಂಥ ಒಂದು ಭೀಕರ ಬರಗಾಲದ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಎದುರಾಗಿತ್ರಿ. ಆ ಇತಿಹಾಸ ನಿಮ್ಗೆ ತಿಳಿಸ್ಬೇಕು ಅಂತ ಬಂದೆ. ಅದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಈಗೀಗ ಉತ್ಖನನ ಆದಂಥ ವಿಚಾರ. ಹಾವೇರಿ ಜಿಲ್ಲೆ ಗುತ್ತಲ ತಾಲೂಕಿನ ಒಂದು ಹಳೆ ಪುರಾತನ ಚಂದ್ರಶೇಖರ ರುದ್ರದೇವರ ಗುಡಿಯಲ್ಲಿ ಸಿಕ್ಕಿದಂಥ ಒಂದು ಶಾಸನವನ್ನು ಉತ್ಖನನ ಮಾಡಿದಾಗ ಮಾಹಿತಿ ಸಿಗುತ್ತೆ. ಎಂತೆಂಥ ವೀರರು ಇದ್ರಿ ನಮ್ಮ ಕರ್ನಾಟಕದಲ್ಲಿ, ಅಲ್ವೇನ್ರಿ? ಮರಳಯ್ಯ ಅಂತ ವೀರವನ್ನು ನೆನೆಸ್ಬೇಕು ಅಂದರೆ ಪುಣ್ಯ ಮಾಡಿರ್ಬೇಕ್ರಿ. ದಿಕ್ಕು ದಿಸೆ ಇಲ್ಲದ 6307 ಶವವನ್ನು ಒಬ್ಬ ವ್ಯಕ್ತಿ ತಗೊಂಡೋಗಿ ಅಷ್ಟೂ ಜನಕ್ಕೂ ಗತಿ ಕಾಣಿಸಿ ಸಂಸ್ಕಾರ ಮಾಡಬೇಕು ಅಂತಂದರೆ ಎಷ್ಟು ಸಾಮರ್ಥ್ಯ ಅಲ್ವಾ? ನೋಡಿ, ಇಂಥವರು ನಮ್ಮ ರಾಜ್ಯದಲ್ಲಿದ್ದರು. ಮರಳಯ್ಯ ಅನ್ನುವಂಥ ಮಹಾವೀರರು ನಮ್ಮ ರಾಜ್ಯದಲ್ಲಿದ್ದರು ಅಂದ್ರೆ ಎಷ್ಟು ಹೆಮ್ಮೆ ಅಲ್ವೇನ್ರಿ? ನಮ್ಮ ರಾಜ್ಯ ಭೀಕರ ಬರಗಾಲವನ್ನು ಎದುರಿಸಿ ಹೊರಬಂದು ಸದೃಢವಾದ, ಸುಭದ್ರವಾದ ಒಂದು ರಾಜ್ಯವನ್ನ ಕಟ್ಟಿಕೊಂಡು ಇವತ್ತಿದೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಹೆಮ್ಮೆ ಪಡಬೇಕು. ಇಂಥ ಭೀಕರವಾದ ಬರಗಾಲದಿಂದ ಹೊರಬಂದು ಇವತ್ತು ದೊಡ್ಡ ಜಿಲ್ಲೆಗಳು, ರಾಜ್ಯಗಳಾಗಿ ಇವತ್ತು ನಾವು ಸಮೃದ್ಧವಾಗಿ ನಾವು ಜೀವನ ಮಾಡ್ತಿದ್ದೀವಿ ಅಂತಂದ್ರೆ ನಮ್ಗೆ ಇವತ್ತು ಸಮೃದ್ಧವಾಗಿದ್ದೀವಿ ನಾವು, ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ಇವತ್ತು. ಆದರೆ ನಮ್ಮ ಗತಶತಮಾನದ 486 ವರ್ಷದ ಹಿಂದೆ ಗತಶತಮಾನದ ಎಲ್ಲ ಒಂದು ಉತ್ಕ್ರಾಂತಿಯ ಕಥೆ ಇದು. ಹಾಗಾಗಿ ಈ ಇತಿಹಾಸ ನಿಮ್ಮ ಮುಂದೆ ಇಡಬೇಕು ಅನ್ನಿಸ್ತು ವೀಕ್ಷಕರೇ, ಅದಕ್ಕೆ ಬಂದಿಟ್ಟಿದ್ದೀನಿ. ನಮಸ್ಕಾರ.